ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಪ್ರಥಮ ಬಾರಿಗೆ ನಡೀತಾ ಇರುವಂತಹ STS ಕಪ್ ಟೂರ್ನಮೆಂಟ್ ನಲ್ಲಿ ಭಾಗಿಯಾಗೋದಕ್ಕೆ ಒಂದು ತಂಡ ನಮ್ಮ ಜೊತೆಯಲ್ಲಿ ರೆಡಿ ಆಗಿದೆ. ಸೊ ಯಾವ ರೀತಿಯಾಗಿ ಇದೆ ಪ್ರಿಪರೇಷನ್ ಎಲ್ಲವನ್ನು ಕೂಡ ಕೇಳೋಣ. ಸರ್ ನಮಸ್ಕಾರ, ತಮ್ಮ ತಂಡದ ಹೆಸರೇನು ಸರ್? ಸರ್ ನಮ್ಮ ತಂಡದ ಹೆಸರು ACK ಕ್ರಿಕೆಟರ್ಸ್ ಅಂತ. ACK ಇದೆ ಸರ್, ಅಂಚೆಕೆರೆ ಕ್ರಿಕೆಟರ್ಸ್ ಕೆಂಗೇರಿ ಅಂತ. ಇಲ್ಲೇ ಕೆಂಗೇರಿಲೇ ಇರೋದು ನಾವು. ಹೌದು ಸರ್. ಸರ್ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ಶಾಸಕರ ನೇತೃತ್ವದಲ್ಲಿಯೇ ಈ ಒಂದು ದೊಡ್ಡ ಒಂದು ಟೂರ್ನಮೆಂಟ್ ಆಯೋಜನೆ ಆಗ್ತಿದೆ. ಇದಕ್ಕೆ ಏನ್ ಹೇಳ್ತೀರಾ ಮೊದಲಿಗೆ ಸರ್? ಸರ್ ಆಕ್ಚುಲಿ ಅವ್ರಿಗೆ ಫಸ್ಟ್ ಕಂಗ್ರಾಟ್ಸ್ ಹೇಳ್ತೀನಿ. ಏನಕ್ಕಂದ್ರೆ ಇಷ್ಟು ದೊಡ್ಡ ಟೂರ್ನಮೆಂಟ್ ಇಲ್ಲಿವರೆಗೂ ಯಾರು ಮಾಡಿಲ್ಲ, ಯಶವಂತಪುರ ಕ್ಷೇತ್ರದಲ್ಲೇ ಯಾರು ಮಾಡಿಲ್ಲ. ಒಂದು 3 months ಬ್ಯಾಕ್ ಲೆದರ್ ಟೂರ್ನಮೆಂಟ್ ಕೂಡ ಆಯೋಜಿಸಿದ್ರು, ಅದರಲ್ಲೂ ನಾವೇ ವಿನ್ನರ್ಸ್ ಕೂಡ ಆದ್ವಿ. ಈಗ ಇದು ನಮ್ಮ ಗಣೇಶ ಗ್ರೌಂಡ್ ಅಲ್ಲಿ ನಡೀತಾ ಇರೋದು ಎಲ್ರಿಗೂ ಖುಷಿ ವಿಚಾರ ಸರ್. ಆಕ್ಚುಲಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ ತುಂಬಾ ಖುಷಿ ಕೊಡೋ ವಿಚಾರ. ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಸರ್. ಓಕೆ ಸರ್, ಈಗ 300 ತಂಡಗಳು ಭಾಗವಹಿಸೋದಕ್ಕೆ ಅವಕಾಶ ಇದೆ. ಈಗ ಎಷ್ಟು ತಂಡಗಳಾಗಿದೆ ಸರ್ ಇಲ್ಲಿವರೆಗೂ? ಸರ್ ಆಕ್ಚುಲಿ 300 ಟೀಮ್ಸ್ ಆಗಿದೆ ಸರ್. 300 ಟೀಮ್ ಕೂಡ ಆಗಿದೆ. ಟೈಸ್ ಕೂಡ ಆಲ್ರೆಡಿ ಬಂದಿದೆ. ಮಂಡೆಯಿಂದ ಮ್ಯಾಚ್ಗಳು ಸ್ಟಾರ್ಟ್ ಆಗುತ್ತೆ ಸರ್, ಮಾರ್ನಿಂಗ್ ಇಂದ. ಹೌದು ಸರ್. ತಮ್ಮ ಮ್ಯಾಚ್ ಯಾವಾಗ ಶೆಡ್ಯೂಲ್ ಆಗಿದೆ, ಯಾರ ವಿರುದ್ಧ? ಸರ್ ನಮ್ದು ಸೋಮವಾರ ನೈಟ್ 11:00 ಹಾಕಿದ್ದಾರೆ. ಆ ಟೀಮ್ ಅಪೋಸಿಟ್ ನೋಡ್ಲಿಲ್ಲ ಸರ್, ಈಗ ಜಸ್ಟ್ ಬಂತು. ಅದು ನೋಡ್ಕೊಂಡು ಫಂಕ್ಷನ್ ಇತ್ತಲ್ಲ, ಮುಗಿಸ್ಕೊಂಡು ಆಮೇಲೆ ನೋಡೋಣ ಅನ್ಬಿಟ್ಟು ಮಾಡ್ಕೊಂಡೆ ಸರ್. ಯಾರೇ ವಿರುದ್ಧ ಆದ್ರೂ ಎಲ್ಲ ನಿಮ್ ಕ್ಷೇತ್ರದವರೇ ಟೀಮ್? ಹೌದು ಸರ್, ಕರೆಕ್ಟ್. ಓಕೆ ಸರ್, ಇಷ್ಟು ದೊಡ್ಡ, ಯಾಕಂದ್ರೆ ನಾನು ಸಾಕಷ್ಟು ಲೋಕಲ್ ಟೂರ್ನಮೆಂಟ್ ನೋಡಿದ್ವಿ, 300 ತಂಡಗಳು ಭಾಗವಹಿಸುವಂತ ಟೂರ್ನಮೆಂಟ್ ನಾನು ನೋಡಿಲ್ಲ. ಒಂದು 50 ತಂಡ 60 ತಂಡ ಅಥವಾ 15-20 ತಂಡಗಳು. ಸೊ 300 ತಂಡಗಳು ಭಾಗವಹಿಸಿ ಇದೇ ಪ್ರಥಮ ಅನ್ಸುತ್ತೆ ನನ್ನ ಪ್ರಕಾರ. ಸರ್ ಇಡೀ ಕರ್ನಾಟಕದಲ್ಲೇ ಇದೇ ಫಸ್ಟ್ ಟೈಮ್ ಸರ್ 300 ಟೀಮ್ ನಾವು ನೋಡ್ತಾ ಇರೋದು. ಯಾಕಂದ್ರೆ ಬೇರೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದಾಗ ಒಂದು 32 ಟೀಮ್ 16 ಟೀಮ್ಗೆ ಸೀಮಿತ ಮಾಡ್ತಾ ಇದ್ರು. ಇದೇ ಫಸ್ಟ್ ಟೈಮ್ ಎಲ್ರಿಗೂ ಅವಕಾಶ ಸಿಗೋ ತರ ಮಾಡಿದ್ದಾರೆ ಸರ್. ನಮ್ಮ ಶಾಸಕರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ಆಯೋಜನೆ ಮಾಡೋದೊಂದಾದ್ರೆ ಅವ್ರನ್ನೆಲ್ಲ ನಿರ್ವಹಣೆ ಮಾಡೋದು, ಮೇಂಟೈನ್ ಮಾಡುವಂಥದ್ದು, ಆ ಫುಡ್ ಆಗಿರ್ಬೋದು, ನಿಮಗೆ ಫಸ್ಟ್ ಏಡ್ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಬೇಕು. ಅದೆಲ್ಲ ಯಾವ ರೀತಿಯಾಗಿ ಆಗಿದೆ ಸರ್? ಸರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕಾರ್ಯಕರ್ತರು ನಿಂತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಖಂಡಿತ ಯಶಸ್ಸು ಗೆಲ್ಲಿಸ್ತಾರೆ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಸರ್. ಹಾಗೆ ಆಗುತ್ತೆ ಸರ್. ಯಾಕಂದ್ರೆ 300 ಟೀಮ್ ಅಂದ್ರೆ ಸುಲಭವಾದ ಮಾತಲ್ಲ ಸರ್. ಅಷ್ಟು ಜನ ಸೇರಿದ್ದಾರೆ ಅಂದ್ರೆ ನೀವೇ ನೋಡಿ ಎಷ್ಟು ಜನ ಕಾರ್ಯಕರ್ತರು ಇಲ್ಲಿ ಇದ್ದಾರೆ ಅಂತ. ಮತ್ತೆ ಪ್ಲೇಯರ್ಸ್ ಕೂಡ ಇದ್ದಾರೆ. ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಸರ್ ಈ ಟೂರ್ನಮೆಂಟ್. ಸರ್ ಇದು ಎಷ್ಟು ಓವರ್ ಮ್ಯಾಚ್ ಸರ್ ನಡೀತಾ ಇರೋಂಥದ್ದು? 5 hours ಅಂತ ಹೇಳಿದ್ದಾರೆ. ಯಾವ ತರ ಇರುತ್ತೆ ಸರ್? ಅಂದ್ರೆ ಲೆದರ್ ಬಾಲ್, ಯಾವ ತರ ಪಿಚ್, ಯಾವ ರೀತಿಯಾಗಿ? ಟೆನ್ನಿಸ್ ಬಾಲ್ ಲೆದರ್ ಬಾಲ್. ನೀವು ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡೋದು? ರೆಗ್ಯುಲರ್ ಆಗಿ ಆಡ್ತಾ ಇರ್ತೀರಾ? ಆಡ್ತೀವಿ. ಈಗ ಒಂದು ತಿಂಗಳಿಂದ ಬಿಟ್ಟಿದೆ. ಈಗ ಮೊನ್ನೆಯಿಂದ ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ನಿಮ್ ಪ್ರಕಾರ ಅಪ್ರಾಕ್ಸಿಮೇಟ್ ಈಗ ಈ ಒಂದು ವಿಲ್ಸನ್ ಬಾಲ್ಗೆ, ಟೆನ್ನಿಸ್ ಬಾಲ್ ಅಂತೀವಿ ಲೋಕಲ್ ಅಲ್ಲಿ, ಎಷ್ಟು ಹೊಡಿಬಹುದು ಸರ್ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ರೆ? ಅವರು ಈ ಗ್ರೌಂಡ್ ಅಲ್ಲಿ ಆರಾಮಾಗಿ ಒಂದು 89 ಹೊಡಿಬಹುದು ಈ ಗ್ರೌಂಡ್ ಅಲ್ಲಿ ಆದ್ರೆ. ತಾವು ಬ್ಯಾಟ್ಸ್ಮನ್, ಬೌಲರ್, ಕೀಪರ್? ಆಲ್ ರೌಂಡರ್ ಸರ್. ನಿಮ್ಮ ನಿರೀಕ್ಷೆಗಳೇನು ಸರ್? ನಿರೀಕ್ಷೆಗಳು ಏನಿಲ್ಲ ಸದ್ಯಕ್ಕೆ, ನೋಡೋಣ ಏನಾಗುತ್ತೋ. ಎಲ್ಲರೂ ಈಗ ತುಂಬಾ ದಿನ ಆದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಿಮ್ ಟೀಮೇ ಗೆದ್ದಿದ್ದೀರಾ? ಹೌದು, ಅದು ಲೆದರ್ ಅಲ್ಲಿ ಗೆದ್ದಿದ್ವಿ. ಲೆದರ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು. ಟೆನ್ನಿಸ್ ಹೆಂಗೋ ಏನೋ ನೋಡ್ಬೇಕು. ಈ ತರ ಟೂರ್ನಮೆಂಟ್ ಗಳ ಅವಶ್ಯಕತೆ ತುಂಬಾ ಇದೆ ಯುವಕರಿಗೆ. ಅದರಲ್ಲೂ ಕೂಡ ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಅಷ್ಟೇ ಒಂದು ಕ್ರೇಜ್ ಇದೆ. ಅದರಿಂದ ಎಷ್ಟೋ ಈ ತರ ಸಣ್ಣ ಪುಟ್ಟ ಲೋಕಲ್ ಟೂರ್ನಮೆಂಟ್ ಗಳಿಂದ ಹೊಸ ಪ್ರತಿಭೆಗಳಿಗೂ ಒಂದು ಅವಕಾಶ ಸಿಗುತ್ತೆ. ಅವ್ರಿಗೂ ಕೂಡ ಮುಂದಿನ ದಿನಗಳೆಲ್ಲ ದೊಡ್ಡ ಅವಕಾಶಗಳು ಸಿಗ್ಬಹುದು. ಸೊ ಈ ಆಜ್ಞೆ ಮಾಡಿರುವಂತಹ ಶಾಸಕರಿಗೆ ಏನ್ ಹೇಳ್ತೀರಿ? ಇಲ್ಲ, ಹೇಳ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ದೊಡ್ಡ ಕಂಗ್ರಾಟ್ಸ್ ಹೇಳ್ಬೇಕು. ಯಾಕಂದ್ರೆ ಈ ತರ ಕ್ರೀಡಾಭಿಮಾನಿಗಳಿಗೆ ಯಾವಾಗೂ ಈ ತರ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಲಾಸ್ಟ್ ಟೈಮ್ ಲೆದರ್ ನಡೆಸೋಕು ಅಷ್ಟೇ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ರು. ಅಲ್ಲೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಒಳ್ಳೆ ಅಲ್ಲೂ ಲೈವ್ ಕೂಡ ಇತ್ತು. ಇದನ್ನು ತುಂಬಾ ಲೈವ್ ಎಲ್ಲ ಮಾಡೋದಕ್ಕೆಲ್ಲ ಟ್ರೈ ಮಾಡಿದ್ದಾರೆ. ಲೈವ್ ಮ್ಯಾಚಸ್ ಬರುತ್ತೆ ಎಲ್ಲದ್ರಲ್ಲೂ, ಯೂಟ್ಯೂಬ್ ಅಲ್ಲೂ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಕಂಗ್ರಾಟ್ಸ್ ಹೇಳ್ಬೇಕು ಸರ್ ಎಮರೆ ಅವ್ರಿಗೆ. ಸರ್ ಈಗ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಕಿರಿಕಿಗಳು ಆಗ್ತಾವೋ ಇಲ್ಲೋ ಗೊತ್ತಿಲ್ಲ, ಲೋಕಲ್ ಟೀಮ್ ಕಿರಿಕಿಗಳು ಜಾಸ್ತಿ ಆಗ್ತವೆ. ಅದರಲ್ಲೂ ದೊಡ್ಡ ಟೀಮ್ಗಳು, ಜಾಸ್ತಿ ಟೀಮ್ಗಳು ಬೇರೆ ಬರ್ತಾ ಇದೆ. ಇಲ್ಲಿ ಅಂಪೈರ್ನ ನಿಲುವಿಗೆ ಭದ್ರಾಗಿರ್ಬೇಕು. ಅದಕ್ಕೆಲ್ಲ ನೀವು ಭದ್ರಾಗಿರ್ತೀರಾ? ಹೌದು ಸರ್, ಪಕ್ಕ ಅದು ಮಾಡ್ಲೇಬೇಕು, ಏನು ಮಾಡೋದಕ್ಕಲ್ಲ. ಕ್ರೀಡಾಭಿಮಾನಿಗಳಲ್ವಾ, ಸೊ ಇರ್ಲೇಬೇಕು. ಸ್ಪಿರಿಟ್ ಆಫ್ ದ ಗೇಮ್ ಅಲ್ಲಿ ಆಡ್ಬೇಕಷ್ಟೇ. ಸರ್ ಫೈನಲ್ ಆಗಿ ತಾವೇನ್ ಹೇಳ್ತೀರಿ ಸರ್? ತಾವು ಆಡ್ತಾ ಇದ್ದೀರಾ ಬ್ಯಾಟ್ಸ್ಮನ್, ಬೌಲರ್? ಸರ್ ನಾವು ಇದೇ ಗ್ರೌಂಡ್ ಅಲ್ಲಿ ಸುಮಾರು ಒಂದು 25 ವರ್ಷ ಕ್ರಿಕೆಟ್ ಆಡಿದೀವಿ. ನಾವೆಲ್ಲ ಒಂದೇ ಟೀಮು. ಹೋಮ್ ಪಿಚ್ ಬೇರೆ, ಹೋಮ್ ಗ್ರೌಂಡ್ ಅಂತಾನೆ ಅನ್ಕೊಳ್ಳಿ. ಬಟ್ ಏನು ಅಂದ್ರೆ ಈಗಿರೋ ಜನರೇಷನ್ ಅಲ್ಲಿ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಒಂದು ಮೊಬೈಲು ಇಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದ್ರಲ್ಲಿ ಎಂಗೇಜ್ ಆಗಿರ್ತಾರೆ. ಸೊ ಈ ತರದ ಒಂದು ಆಕ್ಟಿವಿಟಿ ನಾವು ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಒಂದು ಹುಮ್ಮಸ್ ಬರ್ತದೆ. ಸೊ ಈಗ ಒಂದು 300 ಟೀಮು ಯಶವಂತಪುರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ನಡೆಸ್ತಾ ಇರೋದ್ರಂದ್ರೆ ತಮಾಷೆ ಮಾತಲ್ಲ. ಇದಕ್ಕೆ ಸೋಮಶೇಖರ್ ಸರ್ ಮತ್ತೆ ಕಾರ್ಯಕರ್ತರು ಎಲ್ಲ ಒಂದು ಹಗಲು ಇರುಳು ಶ್ರಮಿಸಿ ಈ ಒಂದು ಪ್ರೋಗ್ರಾಮ್ ಯಶಸ್ವಿ ಆಗ್ಲಿ ಅಂತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಡೆಸಲಿ ಅಂತ ನಾವು ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀವಿ. ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ತರ ಎಲ್ಲ ಒಂದು ಕೆಲವೊಂದು ಪ್ರೋತ್ಸಾಹ ಇರ್ಲಿ ಅವ್ರ ಕಡೆಯಿಂದ ಅಂತ. ಬಟ್ ಕ್ರೀಡಾ ಮನೋಭಾವದಿಂದ ಎಲ್ಲರೂ ಆಡಿದ್ರೆ ಒಂದು ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಬಹುದು ಅಂತ ನನ್ನ ಅನಿಸಿಕೆ.
ತಾವು 25 ವರ್ಷದಿಂದ ಈ ಗ್ರೌಂಡಲ್ಲಿ ಆಡ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕೇಳ್ತೀನಿ. ಈ ಗ್ರೌಂಡು ಕೂಡ ತುಂಬಾ ವಿವಾದದಲ್ಲಿತ್ತು, ಎಲ್ಲೋ ಕೈ ತಪ್ಪು ಹೋಗುವಂತ ಚಾನ್ಸಸ್ ಇತ್ತು. ಅವಾಗಲೂ ಕೂಡ ಸೋಮಶೇಖರ್ ಅವರು ಈ ಗ್ರೌಂಡನ್ನ ಗ್ರೌಂಡಾಗೆ ಉಳಿಸ್ಬೇಕು ಅಂತೇಳಿ ಒಂದಷ್ಟು ಕಷ್ಟಪಟ್ಟು ಅದು ರಿಸಲ್ಟ್ ಕೂಡ ಬಂತು. ಅದ್ರ ಬಗ್ಗೆ ಹೇಳಿದಾರೆ ಸರ್, ಈ ಗ್ರೌಂಡಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳಿತ್ತು ಮೊದಲು. ಕೆಲವರೆಲ್ಲ ಫಿಲಮ್ ಇಂಡಸ್ಟ್ರಿ ಮತ್ತೆ ಮಠ ಇದೆಲ್ಲ ನಮ್ದು ಅಂತೆಲ್ಲ ಅಕ್ವೈರ್ ಎಲ್ಲ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಒಂದು ಕ್ರಿಕೆಟ್ ಟೀಮು, ಕೆಲವರು ಹಿರಿಯ ಮುಖಂಡರು ಮತ್ತೆ ಸೋಮಶೇಖರ್ ಸರ್ ಇವರೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿ ಈ ಗ್ರೌಂಡ್ನ ಉಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಈ ತರ ಒಂದು ಗ್ರೌಂಡು ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಸೊ ಅದರಿಂದ ಇದೊಂದು ಗ್ರೌಂಡ್ ನಾವು ಉಳಿಸಿರೋದಕ್ಕೆ ಅಟ್ಲೀಸ್ಟ್ ಇವತ್ತು ಇದೊಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ತುಂಬಾ ನಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಈ ವಿಷಯದಲ್ಲಿ. ಸೊ ಕ್ರಿಕೆಟ್ ಅಂತಲ್ಲ, ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಅವ್ರು ಯಾವಾಗ ನಾವು ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಯಾವುದೇ ವಿಷಯದಲ್ಲಾದ್ರೂ. ಸರ್, ಕೊನೆಯದಾಗಿ ಪ್ರೈಸಸ್ ಯಾವ ರೀತಿಯಾಗಿದೆ ಸರ್? ಸರ್, ಪ್ರೈಸಸ್ ಬಂದು ಮೊದಲೇ ವಿಜೇತರಿಗೆ 3 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ. ಮತ್ತೆ ಉಳಿದಂತ ಎಲ್ಲ ತಂಡಗಳಿಗೂ ಒಂದು 12,000 ರೂಪಾಯಿ ಅಂತ ಒಂದು ಸಮಾಧಾನಕರ ಬಹುಮಾನ ಕೊಡ್ತಾ ಇದ್ದಾರೆ. ಸೊ ನಮಗೆ ಇಲ್ಲಿ ದುಡ್ಡು ಅನ್ನೋದಕ್ಕಿಂತ ಏನಾಗ್ತಿದೆ, ಒಂದು ಜನ ಗ್ಯಾದರಿಂಗ್ ಆಗೋದು, ಆ ಒಂದು ಕ್ರಿಕೆಟ್ ಮೊಮೆಂಟಮ್ ಎಂಜಾಯ್ ಮಾಡೋದು. ಇದನ್ನ ನೋಡಿ ಕೆಲವು ಚಿಕ್ಕ ಮಕ್ಕಳು ಅವರು ಈಗ ಇಂಟ್ರೆಸ್ಟ್ ತೋರಿಸ್ತಾರೆ, ನಾನು ಮುಂದಿನ ದಿನಗಳು ಈ ತರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನ ಕ್ರೀಡಾ ಮನೋಭಾವದಿಂದ ನಾವು ನೋಡಿದ್ರೆ ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಮಗೂ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು STS ಕಪ್ ಅಂದರೆ 9ನೇ ತಾರೀಕಿಂದ 15ನೇ ತಾರೀಕುವರೆಗೂ ಏನು 1 ವಾರಗಳ ಕಾಲ ನಡೆಯುತ್ತಲ್ಲ, ಅದರಲ್ಲಿ ಭಾಗವಹಿಸ್ತಾ ಇರುವಂಥ ಅಂಚೆಕೆರೆ ಕ್ರಿಕೆಟರ್ಸ್ ಏನು ಟೀಮ್ ಏನಿದೆ ಅವರ ಒಂದು ಮಾತುಗಳು. ಸುಮಾರು ಈ ಗ್ರೌಂಡ್ ಉಳಿಸುವಂಥ ನಿಟ್ಟಿನಲ್ಲಿ ಕೂಡ MLA ಅವರ ಪಾತ್ರ ಬಹಳ ಪ್ರಮುಖವಾಯಿತು. ಅದ್ರ ಜೊತೆಲಿ ಈ ರೀತಿಯಾದಂಥ ಟೂರ್ನಮೆಂಟನ್ನು ಆಯೋಜನೆ ಮಾಡುವಂಥದ್ದು, ಜೊತೆಗೆ ಅದು ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಆದರೆ ಆ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಇರುತ್ತಲ್ಲ, ಅದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಆಡುವಂಥದ್ದು ಇರುತ್ತಲ್ಲ, ಅದು ನಿಜಕ್ಕೂ ಕೂಡ ನನಗೆ ಬಹಳ ಖುಷಿ ಕೊಟ್ಟಿದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.